ಆಂತರಿಕ ಕಚ್ಚಾಟ ನಡೀತಿರೋ ಸಂದರ್ಭದಲ್ಲಿ ಯತ್ನಾಳ್ ಅವರು ಆಪರೇಷನ್ ಹಸ್ತದ ಬಗ್ಗೆ ಮಾತನಾಡ್ತಾರೆ. 60 ಜನ ಶಾಸಕರು ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರಂತೆ. ಗೌಡ್ರೇ ಬಂದ್ಬಿಡ್ತೀವಿ ಅಂತ ಹೇಳ್ತಿದ್ದಾರಂತೆ. ಕಾಂಗ್ರೆಸ್ನ ಶಾಸಕರ ಆಪರೇಷನ್ ಬಗ್ಗೆ ಯತ್ನಾಳ್ ಅವರು ಮಾತನಾಡ್ತಾರೆ. ಇದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲಿ ಎಂ ಬಿ ಪಾಟೀಲ್ರು, ನಿಮ್ಮ ಪಕ್ಷದ ಅಧ್ಯಕ್ಷರೇ ಒಂದು ಕಾಲಿನ ಕುರ್ಚಿ ಮೇಲೆ ಕೂತಿದ್ದಾರೆ, 3 ಕಾಲು ಮುರಿದೋಗಿದೆ, ಇವತ್ತೋ ನಾಳೆನೋ ಅದು ಮುರಿದು ಹೋಗುತ್ತೆ. ಅಂದರೆ ಇಲ್ಲಿ ಪಕ್ಷದ ಅಧ್ಯಕ್ಷರ ಕುರ್ಚಿ ಅಂದರೆ ಪಕ್ಷವೇ ಅಲ್ವಾ? ಪಕ್ಷವೇ ಒಂದು ಕಾಲಿನ ಕುರ್ಚಿ ಮೇಲೆ ಕೂತಿದೆ, ನಿಮ್ಮ ಪಕ್ಷನೇ ಬಿದ್ದು ಹೋಗೋ ಥರ ಇದೆ, ಇನ್ನು ಆಪರೇಷನ್ ಬಗ್ಗೆ ಮಾತನಾಡ್ತೀರಾ ಅಂತ ಹೇಳಿ ವ್ಯಂಗ್ಯವಾಡಿದ್ದಾರೆ. ಯತ್ನಾಳ್ ಅವ್ರ ಮಾತು, ಎಂ ಬಿ ಪಾಟೀಲ್ ಅವರ ಮಾತು ನಿಮ್ಮ ಮುಂದೆ. ಆ ಕಡೆ ಸತೀಶ್ ಜಾರಕಿಹೊಳಿ ಶಕ್ತಿಯಾಗಿ ಬೆಳೆದಾರೆ, ಈ ಕಡೆ ರಮೇಶ್ ಜಾರಕಿಹೊಳಿನೂ ಶಕ್ತಿಯಾಗಿ ಬೆಳೆದಾರೆ. ಯಾಕೆ 17 ಮಂದಿ ತೊಗೊಂಡು ಬರೋದನ್ನು ಸಾಮಾನ್ಯ ಏನ್ರಿ? ನನಗೆ ಒಬ್ಬರು ಕಾಂಗ್ರೆಸ್ಸಿನ ಒಬ್ಬ ಈಗ ಮಂತ್ರಿ ಅದಾರ, ಅವ್ರು ಹೇಳ್ತಿದ್ರು 17 ಮಂದಿ ಹೆಂಗೆ ಬರ್ತಾರೆ, ಹುಚ್ಚು ಹಿಡಿದೈತೆ ಗೌಡ್ರು ಆಗ್ತಿದ್ರು. ನನಗೆ 17 ಮಂದಿ ತಂದರು, ಈಗೂ 60 ಮಂದಿ ತಯಾರದಾರ. 60 ಮಂದಿ ರೆಡಿ, ಅಟೆನ್ಷನ್ ಆತರ. ಆದರೂ ನಾವು ದೇವರಾಣೆ ಮಾಡಿ ಹೇಳ್ತೀನಿ, ನಮ್ಗೆ ಅದ್ರ ಇಚ್ಛೆ ಇಲ್ಲ. ಯಾಕಂದ್ರೆ BJPಯ ಸಿದ್ಧಾಂತಗಳು ಹಾಳಾಗ್ಲಕತ್ತಾವ. ವಿಜೇಂದ್ರ ಅವರು ಹೇಳ್ತಾರೆ ಸಿದ್ದರಾಮಯ್ಯ ಅವರು ಕುರ್ಚಿ ಅಳಿಗಾಡ್ತಾ ಇದೆ ಅಂತ. ವಿಜೇಂದ್ರ ಅವ್ರ ಕುರ್ಚಿ ಅಳಿಗಾಡ್ತಾ ಇದೆ, ಒಂದೇ ಕಾಲ ಮೇಲೆ ನಿಂತಿದ್ದಾರೆ, 3 ಕಾಲುಗಳು ಹೋಗಿದಾವೆ ಈಗಾಗಲೇ. ಅವ್ರ ಸ್ಥಾನವನ್ನು ಅವ್ರು ಮೊದಲು ಭದ್ರಪಡ್ಕೊಳಕ್ಕೆ ಹೇಳ್ರಿ ವಿಜೇಂದ್ರ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ರೈಟ್, ಬಹುಶಃ ದೂರವಾಣಿ ಸಂಪರ್ಕ ಕಡಿತವಾಗಿದೆ. ಇನಿವೆ ಸಮೀವುಲ್ಲಾ ಸರ್ ಇದ್ದಾರೆ. ಸಮೀವುಲ್ಲಾ ಸರ್, ಇಷ್ಟೆಲ್ಲ ರಾದ್ಧಾಂತಗಳು ಪಕ್ಷದ ಒಳಗೆ ನಡೀತಿರೋ ಸಂದರ್ಭದಲ್ಲಿ ಆಪರೇಷನ್ ಹಸ್ತ ಅಂತೆ, ಅದಕ್ಕೆ ಎಂ ಬಿ ಪಾಟೀಲ್ರು ಕೊಡ್ತಿರೋ ರಿಯಾಕ್ಷನ್ ಕೂಡ ಸರಿಯಾಗಿದೆ. ಅದು ಕಾಂಗ್ರೆಸ್ನಲ್ಲಿ ಏನಾಗ್ತಿದೆ ಅದು ಬೇರೆ ಪ್ರಶ್ನೆ. ಬಟ್ ವಿರೋಧ ಪಕ್ಷದಲ್ಲಿ ಹಿಂಗಾಗ್ತಿರ್ಬೇಕಾದ್ರೆ ಆಡಳಿತಾರೂಢ ಪಕ್ಷಕ್ಕೆ ಇದು ಕಾಮಿಡಿ ಅನ್ಸ್ಬಿಡಲ್ವಾ ಅಂತ? ಕಾಮಿಡಿನೇ, ಹಾಸ್ಯಾಸ್ಪದವಾದಂತಹ ಹೇಳಿಕೆ ಅದು. ಆದರೂ ನಾನು ಕಾಂಗ್ರೆಸ್ಸಿಗೆ ಕೌಂಟರ್ ಮಾಡ್ತಿದ್ದೀನಿ, ಕಾಂಗ್ರೆಸ್ಸಿಗೆ ಅವ್ರ ವಿರುದ್ಧ ನಾನು ಟಫ್ ಆಗಿ ನಾನು ಮಾತಾಡಬಲ್ಲೆ ಅನ್ನೋದನ್ನ ಆನ್ ರೆಕಾರ್ಡ್, ತನ್ನ ರೆಕಾರ್ಡಿಗೆ ಅದನ್ನ ಸಿಕ್ಕಿಸ್ಕೊಳ್ಳೋದಕ್ಕೆ, ಅದನ್ನ ತನ್ನ ಸಮರ್ಥನೆಗೆ ಇಟ್ಕೊಳ್ಳೋದಕ್ಕೆ, ಅಂದ್ರೆ ಬೇರೆಯವ್ರಿಗಿಂತ ನಾನೇ ಕಾಂಗ್ರೆಸ್ ವಿರುದ್ಧ ಮಾತಾಡೋದಲ್ಲಿ ಅನ್ಕಾಂಪ್ರಮೈಸ್ಡ್ ಆಗಿ ನಾನು ಇದೀನಿ ಅಂತ ಹೇಳೋದಕ್ಕೆ ಅವರಿಗೆ ಅನುಕೂಲ ಆಗ್ಬೋದೇನೆ ಹೊರತು ಯಾವ 60 ಜನ ಶಾಸಕರು ಕಾಂಗ್ರೆಸ್ ಇಂದ ಬಿಜೆಪಿಗೆ ಅದ್ ಯಾಕಾಗಿ ಹೋಗ್ತಾರೋ, ಈ ಹಂತದಲ್ಲಿ ಅದ್ ಯಾವ ಕಾರಣಕ್ಕೆ ಹೋಗ್ತಾರೋ ಅದು ಯತ್ನಾಳ್ ಅವರೇ ಹೇಳ್ಬೇಕು. ಇದು ಆಗ್ಲೇ ನಾನು ಹೇಳ್ತಾ ಇದ್ದೆ, ಬಿಜೆಪಿಯ ಡೆವಲಪ್ಮೆಂಟ್ ಕಾಂಪ್ರಮೈಸ್ ಅನ್ನಿಸುವ ಸ್ಟೇಜ್ ಅನ್ನ ಮೀರಿದೆ. ಮತ್ತು ಪಾರ್ಟಿ ಪ್ರೆಸಿಡೆಂಟ್ ಆಗಿ ಒಂದು ವೇಳೆ ವಿಜೇಂದ್ರ ಏನಾದ್ರು ಪುನರಾಯ್ಕೆ ಆಗುವಂತ ಪರಿಸ್ಥಿತಿ ಏನಾದ್ರು ಬಂದ್ರು ಕೂಡ ಆವಾಗ ಯತ್ನಾಳ್ ಮತ್ತು ಅವರ ಸ್ನೇಹಿತರು ಯಾವ ರೀತಿ ಹೋಗ್ತಾರೋ ಏನೋ ಗೊತ್ತಿಲ್ಲ. ಆ ಮಟ್ಟಿಗೆ ಅವರ ನಡುವಿನ ವ್ಯಕ್ತಿಗತ ವೈಷಮ್ಯ, ವ್ಯಕ್ತಿಗತ ಭಿನ್ನಾಭಿಪ್ರಾಯ ಆ ಸ್ಫೋಟಕ ಘಟ್ಟಕ್ಕಂತೂ ಬಂದು ತಲುಪಿದೆ. ಇಲ್ಲಿ ಆಕ್ಚುಲಿ ಏನಾಗ್ತಿದೆ ಅಂತಂದ್ರೆ ನಿಜಕ್ಕೂ ದುರದೃಷ್ಟಕರವಾದಂತಹ ವಿದ್ಯಮಾನ. ಒಂದು ಅಪೋಸಿಷನ್ ಪಾರ್ಟಿ, ಪ್ರತಿಪಕ್ಷ ಬೇಕಾದಷ್ಟು ಇಶ್ಯೂಸ್ ಗಳನ್ನ ಈ ಸರ್ಕಾರದಲ್ಲಿ ಇಟ್ಕೊಂಡು ಫೈಟ್ ಮಾಡಿ ಅವ್ರನ್ನ ಎಕ್ಸ್ಪೋಸ್ ಮಾಡುವಂತಹ ಸಂದರ್ಭದಲ್ಲಿ ಇಂತಹ ಪ್ರತಿಪಕ್ಷದಲ್ಲೇ ಇಂತಹ ರಾಜಕೀಯ ಭಿನ್ನಾಭಿಪ್ರಾಯದ ಹೊಡೆತಕ್ಕೆ ಸಿಲುಕಿರೋದಿದೆಯಲ್ಲ, ಅದು ಯಾವ ಪಾರ್ಟಿನಾರ ಆಗಿರ್ಲಿ, ಪ್ರತಿಪಕ್ಷದ ಯಾವಾಗ್ಲೂ ದುರ್ಬಲ ಆಗ್ಬಾರ್ದು. ಹೀಗಾಗಿ ಭಾರತೀಯ ಜನತಾ ಪಕ್ಷ, ನೀವು ಆವಾಗ್ಲೇ ಹೇಳಿದ್ರಿ ಶಿಸ್ತಿನ ಪಕ್ಷ ಅಂತ ಹೇಳಿದ್ರಿ, ಈ ಶಿಸ್ತಿನ ಪಕ್ಷದಲ್ಲೇ ಈ ಮಟ್ಟದ ವಿದ್ಯಮಾನಗಳು ನಡೀತಿರೋದು ಅತ್ಯಂತ ದುರದೃಷ್ಟಕರವಾದಂತಹ ಘಟನೆ. ವಕ್ಫ್ ವಿಚಾರ ತಗೊಳ್ಳಿ, ವಕ್ಫ್ ವಿಚಾರದಲ್ಲಿ ಅದು ಲಾಜಿಕಲ್ ಎಂಡಿಗೆ ಹೋಗ್ಲೇ ಇಲ್ಲ. ವಕ್ಫ್ ಇಷ್ಟೊಂದು ಹೋರಾಟ ಮಾಡ್ತೇನೆ ಅಂತ ಯತ್ನಾಳ್ ಹೇಳಿದ್ರು, ಅಸೆಂಬ್ಲಿನಲ್ಲಿ ಸಿಎಂ ರಿಪ್ಲೈ ಕೊಡ್ಬೇಕಾದ್ರೆ ಯತ್ನಾಳ್ ಅವರೇ ಇರ್ಲಿಲ್ಲ. ಎಕ್ಸಾಕ್ಟ್ಲಿ ಕೈಯಲ್ಲಿ ಗೋಲ್ಡನ್ ಆಪರ್ಚುನಿಟಿ ಇರೋ ಸಂದರ್ಭದಲ್ಲೂ ಕೂಡ ಆಂತರಿಕ ಕಚ್ಚಾಟದಿಂದಾಗಿ ಇದನ್ನ ಮಿಸ್ ಮಾಡ್ಕೊಳ್ತಿದೆ ಬಿಜೆಪಿ ಅಂತ ಹೇಳಿ. ಎನಿವೆ, ಥ್ಯಾಂಕ್ ಯು ಸೋ ಮಚ್ ಸಮೀವುಲ್ಲಾ ಸರ್. ಒಂದು ಕ್ವಿಕ್ ಬ್ರೇಕ್ ಆದ ನಂತರ ಇವತ್ತಿನ ಮಹಾಭಾರತ ಪ್ರಶ್ನೆ ಜೊತೆಗೆ ಬಿಜೆಪಿಯ ಪರಿಸ್ಥಿತಿಯ ಮತ್ತಷ್ಟು ವಿವರಣೆ ನಿಮ್ಮ ಮುಂದೆ ಬ್ರೇಕ್ನ ನಂತರ. ಆಂತರಿಕ ಕಚ್ಚಾಟ ನಡೀತಿರೋ ಸಂದರ್ಭದಲ್ಲಿ ಯತ್ನಾಳ್ ಅವರು ಆಪರೇಷನ್ ಹಸ್ತದ ಬಗ್ಗೆ ಮಾತನಾಡ್ತಾರೆ. 60 ಜನ ಶಾಸಕರು ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರಂತೆ. ಗೌಡ್ರೇ ಬಂದ್ಬಿಡ್ತೀವಿ ಅಂತ ಹೇಳ್ತಿದ್ದಾರಂತೆ. ಕಾಂಗ್ರೆಸ್ನ ಶಾಸಕರ ಆಪರೇಷನ್ ಬಗ್ಗೆ ಯತ್ನಾಳ್ ಅವರು ಮಾತನಾಡ್ತಾರೆ. ಇದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲಿ ಎಂ ಬಿ ಪಾಟೀಲ್ರು, ನಿಮ್ಮ ಪಕ್ಷದ ಅಧ್ಯಕ್ಷರೇ ಒಂದು ಕಾಲಿನ ಕುರ್ಚಿ ಮೇಲೆ ಕೂತಿದ್ದಾರೆ, 3 ಕಾಲು ಮುರಿದೋಗಿದೆ, ಇವತ್ತೋ ನಾಳೆನೋ ಅದು ಮುರಿದು ಹೋಗುತ್ತೆ. ಅಂದರೆ ಇಲ್ಲಿ ಪಕ್ಷದ ಅಧ್ಯಕ್ಷರ ಕುರ್ಚಿ ಅಂದರೆ ಪಕ್ಷವೇ ಅಲ್ವಾ? ಪಕ್ಷವೇ ಒಂದು ಕಾಲಿನ ಕುರ್ಚಿ ಮೇಲೆ ಕೂತಿದೆ, ನಿಮ್ಮ ಪಕ್ಷನೇ ಬಿದ್ದು ಹೋಗೋ ಥರ ಇದೆ, ಇನ್ನು ಆಪರೇಷನ್ ಬಗ್ಗೆ ಮಾತನಾಡ್ತೀರಾ ಅಂತ ಹೇಳಿ ವ್ಯಂಗ್ಯವಾಡಿದ್ದಾರೆ. ಯತ್ನಾಳ್ ಅವ್ರ ಮಾತು, ಎಂ ಬಿ ಪಾಟೀಲ್ ಅವರ ಮಾತು ನಿಮ್ಮ ಮುಂದೆ. ಆ ಕಡೆ ಸತೀಶ್ ಜಾರಕಿಹೊಳಿ ಶಕ್ತಿಯಾಗಿ ಬೆಳೆದಾರೆ, ಈ ಕಡೆ ರಮೇಶ್ ಜಾರಕಿಹೊಳಿನೂ ಶಕ್ತಿಯಾಗಿ ಬೆಳೆದಾರೆ. ಯಾಕೆ 17 ಮಂದಿ ತೊಗೊಂಡು ಬರೋದನ್ನು ಸಾಮಾನ್ಯ ಏನ್ರಿ? ನನಗೆ ಒಬ್ಬರು ಕಾಂಗ್ರೆಸ್ಸಿನ ಒಬ್ಬ ಈಗ ಮಂತ್ರಿ ಅದಾರ, ಅವ್ರು ಹೇಳ್ತಿದ್ರು 17 ಮಂದಿ ಹೆಂಗೆ ಬರ್ತಾರೆ, ಹುಚ್ಚು ಹಿಡಿದೈತೆ ಗೌಡ್ರು ಆಗ್ತಿದ್ರು. ನನಗೆ 17 ಮಂದಿ ತಂದರು,
ಈಗೂ 60 ಮಂದಿ ತಯಾರದಾರ, 60 ಮಂದಿ ರೆಡಿ, ಅಟೆನ್ಷನ್ ಆತರ. ಆದರೂ ನಾವು ದೇವರಾಣೆ ಮಾಡಿ ಹೇಳ್ತೀನಿ, ನಮ್ಗೆ ಅದ್ರಾಗ ಇಚ್ಛೆ ಇಲ್ಲ. ಯಾಕಂದ್ರೆ BJPಯ ಸಿದ್ಧಾಂತಗಳು ಹಾಳಾಗಲಕತ್ತಾವ. ವಿಜೇಂದ್ರ ಅವ್ರು ಹೇಳ್ತಾರೆ ಸಿದ್ದರಾಮಯ್ಯ ಅವರು ಕುರ್ಚಿ ಅಳಿಗಾಡ್ತಾ ಇದೆ ಅಂತ. ವಿಜೇಂದ್ರ ಅವ್ರ ಕುರ್ಚಿ ಅಳಿಗಾಡ್ತಾ ಇದೆ, ಒಂದೇ ಕಾಲ ಮೇಲೆ ನಿಂತಿದ್ದಾರೆ, 3 ಕಾಲಗಳು ಹೋಗಿದಾವೆ ಈಗಾಗಲೇ. ಅವ್ರ ಸ್ಥಾನವನ್ನು ಅವ್ರು ಮೊದಲು ಭದ್ರಪಡ್ಕೊಳಕ್ಕೆ ಹೇಳ್ರಿ ವಿಜೇಂದ್ರ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ರೈಟ್, ಬಹುಶಃ ದೂರವಾಣಿ ಸಂಪರ್ಕ ಕಡಿತವಾಗಿದೆ. ಎನಿವೆ ಸಮೀವುಲ್ಲಾ ಸರ್ ಇದ್ದಾರೆ. ಸಮೀವುಲ್ಲಾ ಸರ್, ಇಷ್ಟೆಲ್ಲ ರಾದ್ಧಾಂತಗಳು ಪಕ್ಷದ ಒಳಗೆ ನಡೀತಿರೋ ಸಂದರ್ಭದಲ್ಲಿ ಆಪರೇಷನ್ ಹಸ್ತ ಅಂತೆ, ಅದಕ್ಕೆ MB ಪಾಟೀಲ್ರು ಕೊಡ್ತಿರೋ ರಿಯಾಕ್ಷನ್ ಕೂಡ ಸರಿಯಾಗಿದೆ. ಅದು ಕಾಂಗ್ರೆಸ್ನಲ್ಲಿ ಏನಾಗ್ತಿದೆ ಅದು ಬೇರೆ ಪ್ರಶ್ನೆ. ಬಟ್ ವಿರೋಧ ಪಕ್ಷದಲ್ಲಿ ಹಿಂಗಾಗ್ತಿರ್ಬೇಕಾದ್ರೆ ಆಡಳಿತಾರೂಢ ಪಕ್ಷಕ್ಕೆ ಇದು ಕಾಮಿಡಿ ಅನ್ಸ್ಬಿಡಲ್ವಾ ಅಂತ? ಕಾಮಿಡಿನೇ, ಹಾಸ್ಯಾಸ್ಪದವಾದಂತಹ ಹೇಳಿಕೆ ಅದು. ಆದರೂ ನಾನು ಕಾಂಗ್ರೆಸ್ಸಿಗೆ ಕೌಂಟರ್ ಮಾಡ್ತಿದ್ದೀನಿ, ಕಾಂಗ್ರೆಸ್ಸಿಗೆ ಅವ್ರ ವಿರುದ್ಧ ನಾನು ಟಫ್ ಆಗಿ ನಾನು ಮಾತಾಡಬಲ್ಲೆ ಅನ್ನೋದನ್ನ ಆನ್ ರೆಕಾರ್ಡ್, ತನ್ನ ರೆಕಾರ್ಡಿಗೆ ಅದನ್ನ ಸಿಕ್ಕಿಸ್ಕೊಳ್ಳೋದಕ್ಕೆ, ಅದನ್ನ ತನ್ನ ಸಮರ್ಥನೆಗೆ ಇಟ್ಕೊಳ್ಳೋದಕ್ಕೆ, ಅಂದ್ರೆ ಬೇರೆಯವ್ರಿಗಿಂತ ನಾನೇ ಕಾಂಗ್ರೆಸ್ ವಿರುದ್ಧ ಮಾತಾಡೋದಲ್ಲಿ ಅನ್ಕಾಂಪ್ರಮೈಸ್ಡ್ ಆಗಿ ನಾನು ಇದೀನಿ ಅಂತ ಹೇಳೋದಕ್ಕೆ ಅವರಿಗೆ ಅನುಕೂಲ ಆಗ್ಬೋದೇನೆ ಹೊರತು ಯಾವ 60 ಜನ ಶಾಸಕರು ಕಾಂಗ್ರೆಸ್ ಇಂದ BJPಗೆ ಅದ್ ಯಾಕಾಗಿ ಹೋಗ್ತಾರೋ ಈ ಹಂತದಲ್ಲಿ, ಅದ್ ಯಾವ ಕಾರಣಕ್ಕೆ ಹೋಗ್ತಾರೋ ಅದು ಯತ್ನಾಳ್ ಅವರೇ ಹೇಳ್ಬೇಕು. ಇದು ಆಗ್ಲೇ ನಾನು ಹೇಳ್ತಾ ಇದ್ದೆ, BJPಯ ಡೆವಲಪ್ಮೆಂಟ್ ಕಾಂಪ್ರಮೈಸ್ ಅನ್ನಿಸುವ ಸ್ಟೇಜ್ ಅನ್ನ ಮೀರಿದೆ. ಮತ್ತು ಪಾರ್ಟಿ ಪ್ರೆಸಿಡೆಂಟ್ ಆಗಿ ಒಂದು ವೇಳೆ ವಿಜೇಂದ್ರ ಏನಾದ್ರು ಪುನರಾಯ್ಕೆ ಆಗುವಂತ ಪರಿಸ್ಥಿತಿ ಏನಾದ್ರು ಬಂದ್ರು ಕೂಡ ಆವಾಗ ಯತ್ನಾಳ್ ಮತ್ತು ಅವರ ಸ್ನೇಹಿತರು ಯಾವ ರೀತಿ ಹೋಗ್ತಾರೋ ಏನೋ ಗೊತ್ತಿಲ್ಲ. ಯಾವ ಮಟ್ಟಿಗೆ ಅವರ ನಡುವಿನ ವ್ಯಕ್ತಿಗತ ವೈಷಮ್ಯ, ವ್ಯಕ್ತಿಗತ ಭಿನ್ನಾಭಿಪ್ರಾಯ ಆ ಸ್ಫೋಟಕ ಘಟ್ಟಕ್ಕಂತೂ ಬಂದು ತಲುಪಿದೆ. ಇಲ್ಲಿ ಆಕ್ಚುಲಿ ಏನಾಗ್ತಿದೆ ಅಂತಂದ್ರೆ ನಿಜಕ್ಕೂ ದುರದೃಷ್ಟಕರವಾದಂತಹ ವಿದ್ಯಮಾನ. ಒಂದು ಅಪೋಸಿಷನ್ ಪಾರ್ಟಿ, ಪ್ರತಿಪಕ್ಷ ಬೇಕಾದಷ್ಟು ಇಶ್ಯೂಸ್ ಗಳನ್ನ ಈ ಸರ್ಕಾರದಲ್ಲಿ ಇಟ್ಕೊಂಡು ಫೈಟ್ ಮಾಡಿ ಅವ್ರನ್ನ ಎಕ್ಸ್ಪೋಸ್ ಮಾಡುವಂತಹ ಸಂದರ್ಭದಲ್ಲಿ ಇಂತಹ ಪ್ರತಿಪಕ್ಷದಲ್ಲೇ ಇಂತಹ ರಾಜಕೀಯ ಭಿನ್ನಾಭಿಪ್ರಾಯದ ಹೊಡೆತಕ್ಕೆ ಸಿಲುಕಿರೋದಿದೆಯಲ್ಲ, ಅದು ಯಾವ ಪಾರ್ಟಿನಾರ ಆಗಿರ್ಲಿ, ಪ್ರತಿಪಕ್ಷದ ಯಾವಾಗ್ಲೂ ದುರ್ಬಲ ಆಗ್ಬಾರ್ದು. ಹೀಗಾಗಿ ಭಾರತೀಯ ಜನತಾ ಪಕ್ಷ, ನೀವು ಆವಾಗ್ಲೇ ಹೇಳಿದ್ರಿ ಶಿಸ್ತಿನ ಪಕ್ಷ ಅಂತ ಹೇಳಿದ್ರಿ, ಈ ಶಿಸ್ತಿನ ಪಕ್ಷದಲ್ಲೇ ಈ ಮಟ್ಟದ ವಿದ್ಯಮಾನಗಳು ನಡೀತಿರೋದು ಅತ್ಯಂತ ದುರದೃಷ್ಟಕರವಾದಂತಹ ಘಟನೆ. ವಕ್ಫ್ ವಿಚಾರ ತಗೊಳ್ಳಿ, ವಕ್ಫ್ ವಿಚಾರದಲ್ಲಿ ಅದು ಲಾಜಿಕಲ್ ಎಂಡಿಗೆ ಹೋಗ್ಲೇ ಇಲ್ಲ. ವಕ್ಫ್ ಇಷ್ಟೊಂದು ಹೋರಾಟ ಮಾಡ್ತೇನೆ ಅಂತ ಯತ್ನಾಳ್ ಹೇಳಿದ್ರು, ಅಸೆಂಬ್ಲಿನಲ್ಲಿ CM ರಿಪ್ಲೈ ಕೊಡ್ಬೇಕಾದ್ರೆ ಯತ್ನಾಳ್ ಅವರೇ ಇರಲಿಲ್ಲ. ಎಕ್ಸಾಕ್ಟ್ಲಿ ಕೈಯಲ್ಲಿ ಗೋಲ್ಡನ್ ಆಪರ್ಚುನಿಟಿ ಇರೋ ಸಂದರ್ಭದಲ್ಲೂ ಕೂಡ ಆಂತರಿಕ ಕಚ್ಚಾಟದಿಂದಾಗಿ ಇದನ್ನ ಮಿಸ್ ಮಾಡ್ಕೊಳ್ತಿದೆ BJP ಅಂತ ಹೇಳಿ. ಎನಿವೆ, ಥ್ಯಾಂಕ್ ಯು ಸೋ ಮಚ್ ಸಮೀವುಲ್ಲಾ ಸರ್. ಒಂದು ಕ್ವಿಕ್ ಬ್ರೇಕ್ ಆದ ನಂತರ ಇವತ್ತಿನ ಮಹಾಭಾರತ ಪ್ರಶ್ನೆ ಜೊತೆಗೆ BJPಯ ಪರಿಸ್ಥಿತಿಯ ಮತ್ತಷ್ಟು ವಿವರಣೆ ನಿಮ್ಮ ಮುಂದೆ ಬ್ರೇಕ್ನ ನಂತರ. ಆಂತರಿಕ ಕಚ್ಚಾಟ ನಡೀತಿರೋ ಸಂದರ್ಭದಲ್ಲಿ ಯತ್ನಾಳ್ ಅವರು ಆಪರೇಷನ್ ಹಸ್ತದ ಬಗ್ಗೆ ಮಾತನಾಡ್ತಾರೆ. 60 ಜನ ಶಾಸಕರು ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರಂತೆ, ಗೌಡ್ರೇ ಬಂದ್ಬಿಡ್ತೀವಿ ಅಂತ ಹೇಳ್ತಿದ್ದಾರಂತೆ. ಕಾಂಗ್ರೆಸ್ನ ಶಾಸಕರ ಆಪರೇಷನ್ ಬಗ್ಗೆ ಯತ್ನಾಳ್ ಅವರು ಮಾತನಾಡ್ತಾರೆ. ಇದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲಿ MB ಪಾಟೀಲ್ರು, ನಿಮ್ಮ ಪಕ್ಷದ ಅಧ್ಯಕ್ಷರೇ ಒಂದು ಕಾಲಿನ ಕುರ್ಚಿ ಮೇಲೆ ಕೂತಿದ್ದಾರೆ, 3 ಕಾಲು ಮುರಿದೋಗಿದೆ, ಇವತ್ತೋ ನಾಳೆನೋ ಅದು ಮುರಿದು ಹೋಗುತ್ತೆ. ಅಂದ್ರೆ ಇಲ್ಲಿ ಪಕ್ಷದ ಅಧ್ಯಕ್ಷರ ಕುರ್ಚಿ ಅಂದ್ರೆ ಪಕ್ಷವೇ ಅಲ್ವಾ? ಪಕ್ಷವೇ ಒಂದು ಕಾಲಿನ ಕುರ್ಚಿ ಮೇಲೆ ಕೂತಿದೆ, ನಿಮ್ಮ ಪಕ್ಷನೇ ಬಿದ್ದು ಹೋಗೋ ತರ ಇದೆ. ಇನ್ನು ಆಪರೇಷನ್